Hello friends, in the part 1 we discussed 10 questions. Now let us continue further questions. 11th question is, at which stage does a child master conservation? ಮಗು ಯಾವ ಹಂತದಲ್ಲಿ ಸಂರಕ್ಷಣೆ ಸಾಮರ್ಥ್ಯ ಪಡೆಯುತ್ತದೆ? ಆಪ್ಷನ್ ಎ ಸೆನ್ಸರಿ ಮೋಟಾರ್ ಸಂವೇದನಾಗತಿ ಹಂತ, ಬಿ ಪ್ರೀ ಆಪರೇಷನಲ್ ಸ್ಟೇಜ್ ಪೂರ್ವ ಕಾರ್ಯಕಾರಿ ಹಂತ, ಸಿ ಕಾಂಕ್ರೀಟ್ ಆಪರೇಷನಲ್ ಮೂರ್ತ ಕಾರ್ಯಕಾರಿ ಹಂತ, ಫಾರ್ಮಲ್ ಆಪರೇಷನಲ್ ಔಪಚಾರಿಕ ಕಾರ್ಯಕಾರಿ ಹಂತ. The right answer is concrete operational or ಮೂರ್ತ ಕಾರ್ಯಕಾರಿ ಹಂತ. Conservation is knowing that quantity remains the same even if the shape or container changes. ಪಾತ್ರೆಯ ಆಕಾರ ಬದಲಾದರೂ ಅದರಲ್ಲಿರುವ ದ್ರವ ಅಥವಾ ವಸ್ತುವಿನ ಪ್ರಮಾಣ ಬದಲಾಗುವುದಿಲ್ಲ ಎಂದು ತಿಳಿಯುವ ಸಾಮರ್ಥ್ಯವೇ ಕನ್ಸರ್ವೇಷನ್, and this develops during concrete operational stage. So the right answer is C, concrete operational. Next question, the ability to arrange items along a quantitative dimension, example according to length, is ವಸ್ತುಗಳನ್ನು ಅವುಗಳ ಉದ್ದ ಅಥವಾ ಗಾತ್ರದ ಆಧಾರದ ಮೇಲೆ ಕ್ರಮವಾಗಿ ಜೋಡಿಸುವ ಸಾಮರ್ಥ್ಯ ಯಾವುದು? ಆಪ್ಷನ್ಸ್ ಕ್ಲಾಸಿಫಿಕೇಶನ್ ವರ್ಗೀಕರಣ, ಸೀರಿಯೇಷನ್ ಸರಣೀಕರಣ, ರಿವರ್ಸಿಬಿಲಿಟಿ ವಿಪರ್ಯಯತೆ, ಈಗೋಸೆಂಟ್ರಿಸಮ್ ಅಹಂ ಕೇಂದ್ರಿತವಾದ. ದ ರೈಟ್ ಆನ್ಸರ್ ಈಸ್ ಸೀರಿಯೇಷನ್ ಸರಣೀಕರಣ. ಸೀರಿಯೇಷನ್ ಈಸ್ ಸಾರ್ಟಿಂಗ್ objects by size, weight or number in logical series. ಅಂದರೆ ವಸ್ತುಗಳನ್ನು ಅವುಗಳ ಗಾತ್ರ ಅಥವಾ ತೂಕದ ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಜೋಡಿಸುವುದನ್ನೇ ಸೀರಿಯೇಷನ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವೆಶ್ಚನ್, ಟ್ರಾನ್ಸಿಟಿವಿಟಿ. ಇಫ್ ಎ ಇಸ್ ಗ್ರೇಟರ್ ದನ್ ಬಿ and b is greater than c, then a is greater than c is developed in. ಸಂಕ್ರಮಣಶೀಲತೆ ವಿಕಸನಗೊಳ್ಳುವುದು ಇಲ್ಲಿ. ಆಪ್ಷನ್ಸ್ ಪ್ರೀ ಆಪರೇಷನಲ್ ಸ್ಟೇಜ್, ಸೆನ್ಸರಿ ಆಪರೇಷನಲ್ ಸ್ಟೇಜ್, ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ and formal operational stage. This develops in the right answer concrete operational stage, because transitive inference allows children to logically combine relations to understand certain conclusions. ಅಂದರೆ ಎರಡು ವಸ್ತುಗಳ ನಡುವಿನ ಸಂಬಂಧವನ್ನು ಆಧರಿಸಿ ಮೂರನೇ ವಸ್ತುವಿನ ಸಂಬಂಧವನ್ನು ತಾರ್ಕಿಕವಾಗಿ ನಿರ್ಧರಿಸುವುದೇ ಟ್ರಾನ್ಸಿಟಿವಿಟಿ ಅಥವಾ ಸಂಕ್ರಮಣಶೀಲತೆ ಅಂತ ಕರೀತಾರೆ. ಇದು ಯಾವಾಗ ಬೆಳವಣಿಗೆ ಆಗುತ್ತೆ ಅಂದರೆ ಡ್ಯೂರಿಂಗ್ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್. ನೆಕ್ಸ್ಟ್ ಕ್ವೆಶ್ಚನ್, ಲಾಜಿಕಲ್ ಥಿಂಕಿಂಗ್ ಸ್ಟಾರ್ಟ್ಸ್ ಇನ್ ವಿಚ್ ಸ್ಟೇಜ್ ಪ್ರೊವೈಡೆಡ್ ಆಬ್ಜೆಕ್ಟ್ಸ್ ಆರ್ ಪ್ರೆಸೆಂಟ್. ವಸ್ತುಗಳು ಕಣ್ಣು ಮುಂದಿದ್ದಾಗ ತರ್ಕಬದ್ಧ ಚಿಂತನೆಯು ಯಾವ ಹಂತದಲ್ಲಿ ಪ್ರಾರಂಭವಾಗುತ್ತದೆ? ಆಪ್ಷನ್ಸ್ ಫಾರ್ಮಲ್ ಆಪರೇಷನಲ್ ಸ್ಟೇಜ್, ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್, ಪ್ರೀ ಆಪರೇಷನಲ್ ಸ್ಟೇಜ್ and sensory motor stage. The right answer is concrete operational stage, because logic begins in this stage but it is limited to concrete or physical objects. ಈ ಹಂತದಲ್ಲಿ ಮಗು ತರ್ಕಬದ್ಧವಾಗಿ ಯೋಚಿಸಲು ಶುರು ಮಾಡುತ್ತದೆ, ಆದರೆ ಅದು ಕಣ್ಣಿಗೆ ಕಾಣುವ ವಸ್ತುಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್, ಕ್ಲಾಸಿಫಿಕೇಶನ್ ಈಸ್ ಅ ಕೀ ಅಚೀವ್ಮೆಂಟ್ ಆಫ್. ವಸ್ತುಗಳನ್ನು ಅವುಗಳ ಹಂಚಿಕೆಯ ವೈಶಿಷ್ಟ್ಯದ ಮೂಲಕ ಗುಂಪು ಮಾಡುವುದು ಇವರ ಸಾಧನೆ. ಪ್ರೀ ಆಪರೇಷನಲ್ ಸ್ಟೇಜ್, ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್, ಸೆನ್ಸರಿ ಮೋಟಾರ್ ಸ್ಟೇಜ್ and formal stage. The right answer is concrete operational stage. In this stage, children can now categorize objects based on multiple properties like color, shape and etc. ವಸ್ತುಗಳನ್ನು ಅವುಗಳ ಬಣ್ಣ, ಗಾತ್ರ ಅಥವಾ ಜಾತಿಯ ಆಧಾರದ ಮೇಲೆ ವಿವಿಧ ಗುಂಪುಗಳಾಗಿ ವಿಂಗಡಿಸುವ ಸಾಮರ್ಥ್ಯವನ್ನೇ ಕ್ಲಾಸಿಫಿಕೇಶನ್ ಅಂತ ಕರೀತಾರೆ. ಇದು ಯಾವಾಗ ಡೆವಲಪ್ ಆಗುತ್ತೆ? ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಅಲ್ಲಿ ಡೆವಲಪ್ ಆಗುತ್ತೆ.
hypothetico-deductive reasoning appears in ಪರಿಭಾವಿತ ನಿಗಮನ ತರ್ಕ ಕಂಡುಬರುವುದು ಸೆನ್ಸರಿ ಮೋಟಾರ್, ಪ್ರೀ ಆಪರೇಷನಲ್ ಸ್ಟೇಜ್, ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಆರ್ ಫಾರ್ಮಲ್ ಆಪರೇಷನಲ್ ಸ್ಟೇಜ್. The right answer is formal operational stage, because this is the ability to develop hypotheses and systematically test them to find solution. ಇದು ಒಂದು ಸಮಸ್ಯೆಗೆ ಸಂಭವನೀಯ ಪರಿಹಾರಗಳನ್ನು ಊಹಿಸಿ ಅಂದರೆ ಹೈಪೋಥೆಸಿಸ್ ಮಾಡಿ ಅವುಗಳನ್ನು ವ್ಯವಸ್ಥಿತವಾಗಿ ಪರೀಕ್ಷಿಸುವ ಸಾಮರ್ಥ್ಯವನ್ನು ಹೈಪೋಥೆಟಿಕೋ ಡಿಡಕ್ಟಿವ್ ರೀಸನಿಂಗ್ ಅಂತ ಕರೀತಾರೆ. ಸೊ ದಿಸ್ ಈಸ್ ಎಬಿಲಿಟಿ ಡೆವಲಪ್ಸ್ ಇನ್ pre-formal operational stage. Next question. Abstract thinking and idealistic reasoning are characteristics of ಅಮೂರ್ತ ಚಿಂತನೆ ಮತ್ತು ಆದರ್ಶವಾದಿ ತರ್ಕ ಇವುಗಳ ಲಕ್ಷಣವಾಗಿವೆ. ಕಾಂಕ್ರೀಟ್ ಆಪರೇಷನಲ್, ಫಾರ್ಮಲ್ ಆಪರೇಷನಲ್, ಮಿಡಲ್ ಚೈಲ್ಡ್ಹುಡ್ ಆರ್ ಅರ್ಲಿ ಚೈಲ್ಡ್ಹುಡ್. The right answer is formal operational, because in this stage adolescents begin to think about concepts like justice, freedom and future possibilities. ಅಂದರೆ ಕಣ್ಣಿಗೆ ಕಾಣದ ವಿಷಯಗಳಾದ ನ್ಯಾಯ, ಪ್ರೀತಿ, ಸ್ವತಂತ್ರ ಮತ್ತು ಭವಿಷ್ಯದ ಬಗ್ಗೆ ತರ್ಕಬದ್ಧವಾಗಿ ಯೋಚಿಸುವುದನ್ನೇ ಅಮೂರ್ತ ಚಿಂತನೆ ಅಥವಾ ಮತ್ತು ಆದರ್ಶವಾದಿ ತರ್ಕ ಎಂದು ಕರೀತಾರೆ. ಇವು ಯಾವುದರ ಲಕ್ಷಣವಾಗಿದೆ ಅಂತಂದ್ರೆ ಔಪಚಾರಿಕ ಕಾರ್ಯಕಾರಿ ಹಂತದ ಪ್ರಮುಖ ಲಕ್ಷಣಗಳಾಗಿವೆ. ನೆಕ್ಸ್ಟ್ ಕ್ವೆಶ್ಚನ್. ಅಟ್ ವಿಚ್ ಸ್ಟೇಜ್ ಕ್ಯಾನ್ ಅ ಚೈಲ್ಡ್ ಸಾಲ್ವ್ ಆಲ್ಜಿಬ್ರಿಕ್ ಇಕ್ವೇಷನ್ಸ್ ಅಂಡ್ ಲಾಜಿಕ್ ಪಜಲ್ಸ್? ಮಗು ಯಾವ ಹಂತದಲ್ಲಿ ಬೀಜಗಣಿತದ ಸಮೀಕರಣಗಳು ಮತ್ತು ತರ್ಕ ಒಗ್ಗಟ್ಟುಗಳನ್ನು ಬಿಡಿಸುತ್ತದೆ? ಆಪ್ಷನ್ಸ್: ಸೆನ್ಸರಿ ಮೋಟಾರ್, ಪ್ರೀ ಆಪರೇಷನಲ್, ಕಾಂಕ್ರೀಟ್ ಆಪರೇಷನಲ್ ಆರ್ ಫಾರ್ಮಲ್ ಆಪರೇಷನಲ್. The right answer here is ಔಪಚಾರಿಕ ಕಾರ್ಯಕಾರಿ ಹಂತ, because children at this stage can solve algebra which involves abstract variables like x, y which require formal operational thought. ಇಲ್ಲಿ ಬೀಜಗಣಿತದಲ್ಲಿ ಬರುವ ಸಂಕೇತಗಳನ್ನು ಮತ್ತು ಕ್ಲಿಷ್ಟಕರವಾದ ತರ್ಕಗಳನ್ನು ಬಿಡಿಸಲು ಔಪಚಾರಿಕ ಹಂತದ ಅವಶ್ಯಕತೆ ಇರುತ್ತದೆ. ಹಾಗಾಗಿ the right answer is D, formal operational stage. Next question. Adolescent egocentrism, imaginary audience occurs during ಕಿಶೋರಾವಸ್ಥೆಯ ಅಹಂ ಕೇಂದ್ರಿತವಾದ ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ಸ್: ಕಾಂಕ್ರೀಟ್ ಆಪರೇಷನಲ್, ಮೂರ್ತ ಕಾರ್ಯಕಾರಿ ಹಂತ, ಫಾರ್ಮಲ್ ಆಪರೇಷನಲ್ ಔಪಚಾರಿಕ ಕಾರ್ಯಕಾರಿ ಹಂತ, ಪ್ರೀ ಆಪರೇಷನಲ್ ಪೂರ್ವ ಕಾರ್ಯಕಾರಿ ಹಂತ, ಇನ್ಫ್ಯಾನ್ಸಿ ಶೈಶವಾವಸ್ಥೆ. The right answer here is formal operational stage. Adolescents feel that they are always being watched and judged by others. This is called imaginary audience or adolescent egocentrism. ಸೊ ಇಲ್ಲಿ ಹದಿಹರಿಯದವರು ಎಲ್ಲರೂ ನನ್ನನ್ನೇ ಗಮನಿಸುತ್ತಿದ್ದಾರೆ, ನನ್ನನ್ನೇ ವಿಮರ್ಶಿಸುತ್ತಿದ್ದಾರೆ ಎಂದು ಅತಿಯಾಗಿ ಯೋಚನೆ ಮಾಡುವುದನ್ನೇ ಕಿಶೋರಾವಸ್ಥೆಯ ಅಹಂ ಕೇಂದ್ರಿತವಾದ ಅಂತ ಕರೀತಾರೆ. ಅದು ಎಲ್ಲಿ ಕಂಡುಬರುತ್ತೆ ಅಂದರೆ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್. ಸಿಸ್ಟಮ್ಯಾಟಿಕ್ ಪ್ರಾಬ್ಲಮ್ ಸಾಲ್ವಿಂಗ್ ಈಸ್ ಅ ಹಾಲ್ಮಾರ್ಕ್ ಆಫ್ ವ್ಯವಸ್ಥಿತ ಸಮಸ್ಯೆ ಪರಿಹಾರ ಯಾರ ಲಕ್ಷಣ? ಆಪ್ಷನ್ಸ್: 2 ರಿಂದ 7 ವರ್ಷದ ಮಕ್ಕಳು, 7 ರಿಂದ 11 ವರ್ಷದ ಮಕ್ಕಳು, 11 ವರ್ಷ ಮತ್ತು ಮೇಲ್ಪಟ್ಟವರು ಅಥವಾ 0 to 2 years ಮಕ್ಕಳು. ರೈಟ್ ಆನ್ಸರ್ ಈಸ್ 11 ವರ್ಷ ಮತ್ತು ಮೇಲ್ಪಟ್ಟವರು, ಬಿಕಾಸ್ instead of trial and error, the individual systematically tests all the possible outcomes in this stage. ಇಲ್ಲಿ ಒಂದು ಸಮಸ್ಯೆಗೆ ಕೇವಲ ಕುರುಡು ಪ್ರಯತ್ನ ಮಾಡದೆ ಹಂತ ಹಂತವಾಗಿ ಎಲ್ಲಾ ಸಮಸ್ಯೆಗಳನ್ನು ಪರೀಕ್ಷಿಸಿ ಪರಿಹಾರ ಕಂಡುಕೊಳ್ಳುವುದನ್ನೇ ವ್ಯವಸ್ಥಿತ ಸಮಸ್ಯೆ ಪರಿಹಾರ ಅಂತ ಕರೀತಾರೆ. ಅದು ಯಾರ ಪ್ರಮುಖ ಲಕ್ಷಣ ಅಂದರೆ 11 ವರ್ಷ ಮತ್ತು ಮೇಲ್ಪಟ್ಟವರ ಪ್ರಮುಖ ಲಕ್ಷಣವಾಗಿದೆ.